ಬಾರಿ 40ನೇ ಭಾಗದಲ್ಲಿ ನಾವು ನೋಡಿದ ಪ್ರಕಾರ ಏನಂತ ಹೇಳಿದ್ರೆ ಆ ಒಂದು ಯೋಹಾನನ ಬರೆದ 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಪ್ರಿಯರೇ, ನಮ್ಮ ಹೃದಯ ನಮ್ಮನ್ನು ದೋಷಿಗಳನ್ನು ನಿರ್ಣಯಿಸಿದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟಂತ ನಾವು ಕಳಿಸಿರಿ ನೋಡಿ. ಅದರಲ್ಲಿ ಒಂದು ಏನಂತ ಹೇಳಿದ್ರೆ, ದೇವರ ನ್ಯಾಯ ತೀರ್ವಿಕೆ ದಿವಸ, ಆ ಮಹಾ ದಿವಸ ಮುಂದೆ ಇದೆ. ಅವಾಗ ಇಲ್ಲಿ ಹೃದಯ ಎಂದು ಹೇಳುವಾಗ ಹೃದಯ ಗರ್ಭಗುಡಿಯಾಗಿರೋ ನಮ್ಮ ಆತ್ಮನ ಬಗ್ಗೆ ನಾವು ಹೇಳೋದು. ಆ ಆತ್ಮನು ನಮಗೆ ನಮ್ಮನ್ನು ದೋಷಿಗಳಂದು ಹೇಳಬಾರದು ಅನ್ನೋ ನಾವು ಲಾಸ್ಟ್ ಟೈಮಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ಯಾಕೆಂತ ಹೇಳಿದ್ರೆ, ಆ ಆತ್ಮನು ಯಾರಾಗಿ ನಮಗೆ ಕೊಟ್ಟಿದ್ದ ಯೆಶಾಯನ ಪ್ರವಾದನ ಗ್ರಂಥದಿಂದ 11ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಅದು ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಉಂಟು ಮಾಡುವಂತ ಆತ್ಮ, ಅದು ದೇವರ ಆತ್ಮವೇ ಅಂತ ನಾವು ನೋಡಿದ್ವಿ. ಅದೇ ರೀತಿಯಲ್ಲಿ ಈ ಜ್ಞಾನ ವಿವೇಕದ ತಿಳುವಳಿಕೆ ನಮಗೆ ಬಂದಾದ್ಮೇಲೆ, ಇಲ್ಲಾಂದ್ರೆ ಪವಿತ್ರಾತ್ಮನ ಕೃಪಾವರದಿಂದ, ದೇವರಾತ್ಮನ ಕೃಪಾವರದಿಂದ ಈ ತಿಳುವಳಿಕೆ ಅಂದ್ರೆ ಮುಖ್ಯವಾಗಿರೋ ಜ್ಞಾನದ ವಿವೇಕದಾಯಕ. ಜ್ಞಾನ ಅನ್ನೋ ವ್ಯತ್ಯಾಸ ಇದೆ, ವಿವೇಕ ಅನ್ನೋ ವ್ಯತ್ಯಾಸ. ಜ್ಞಾನ ಅಂತ ಹೇಳಿದ್ರೆ ನಮಗೆ ತಗೊಳ್ಳುವಂತ ಎಲ್ಲಾ ನಾಲೆಡ್ಜನ್ನು ನಮ್ಮ ಜ್ಞಾನ ಅಂತ ಹೇಳ್ಬೋದು. ಆದ್ರೆ ವಿವೇಕ ಅಂತ ಹೇಳಿದ್ರೆ ಆ ಜ್ಞಾನ ಪಡ್ಕೊಂಡಾದ್ಮೇಲೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವ್ದನ್ನ ವಿವೇಚಿಸಿ ತಿಳುವಳಿಕೆಯಿಂದ ಯಾವ್ದು ಬೇಕು ಯಾವ್ದು ಬೇಡ, ಯಾವ್ದು ಮಾತಾಡ್ಬೇಕು ಯಾವ್ದು ಮಾತಾಡಬಾರದು, ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರದು ಅಂತ ತಿಳುವಳಿಕೆಯಿಂದ ತಿಳಿದು ವಿವೇಚಿಸಿ ಮಾಡುವಂತ ಕಾರ್ಯಗಳು. ಎರಡನೇದಾಗಿ ಏನಂದ, ಮೂರನೇದಾಗಿ ನೋಡಿ, ಯೆಹೋವನ ಭಯ, ತಿಳುವಳಿಕೆಯನ್ನು, ಆ ಯೆಹೋವನ ಭಯವನ್ನು ಉಂಟು ಮಾಡುವಂಥದ್ದು. ಪ್ರಿಯರೇ, ಈ ರೀತಿಯಲ್ಲಿ ಎಲ್ಲ ಪವಿತ್ರಾತ್ಮ ಕೃಪಾವರದಿಂದ ನಾವು ದೇವರ ಪ್ರಭಾವದಲ್ಲಿ ಜೀವಿಸುವುದಾದ್ರೆ, ಅಂದ್ರೆ ಆ ತಿಳುವಳಿಕೆ, ಜ್ಞಾನ ವಿವೇಕದ ತಿಳುವಳಿಕೆ ಅಂತ ಹೇಳುವಾಗ ಯಾವುದು ಮಾಡಬೇಕು, ನಾನು ಆಗಲೇ ಹೇಳಿದಾಗೆ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತ ತಿಳುವಳಿಕೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ನಾವು ಲಾಸ್ಟ್ ಓದಿದ್ವಿ, ನಿಲ್ಸಿರೋದಿದ್ದೇನೆ. ಪ್ರಕಟಣೆ 22ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ನಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡ್ರು ಧನ್ಯರು, ಅವರಿಗೆ ಜೀವ ವರ್ಷದ ಹಕ್ಕಿದೆ ಅಂತ. ಅಂದ್ರೆ ಆ ತಿಳುವಳಿಕೆ ಬಂದಾದ್ಮೇಲೆ ಸರಿ ಯಾವುದು ತಪ್ಪಿ ಯಾವುದು ಅಂತ ತಿಳ್ಕೊಂಡಾದ್ಮೇಲೆ ದೇವರಾತ್ಮನ ಕೃಪಾವರದಿಂದ ಆ ಪ್ರಭಾವ ನಮ್ಮಲ್ಲಿ ಬರುವಾಗ, ಇದು ನಾನು ಮಾಡಬಾರದು ಇದು ನಾನು ಮಾಡಬೇಕು ಅಂತ ಹೇಳಿ, ಯಾವುದಾದ್ರೂ ಒಂದು ಕಾರಣದಲ್ಲಿ ಗೊತ್ತೋ ಗೊತ್ತಿಲ್ಲದಲ್ಲೂ ನಾವು ತಪ್ಪು ಮಾಡಿದ್ರೆ ಅದನ್ನ ಸರಿಪಡಿಸ್ಕೊಂಡು ಪಶ್ಚಾತ್ತಾಪ ಪಡ್ಕೊಂಡು ದೇವರ ಸಾನ್ನಿಧ್ಯಕ್ಕೆ, ದೇವರ ಸನ್ನಿಧಿಗೆ ಬಂದ್ಬಿಟ್ಟು ಮೊಣಕಾಲೂರಿ ದೀನ ಭಾವದಿಂದ ನಾವು ಜೀವಿಸೋದು. ಇದೇನೆ ಆಕ್ಚುಲಿ ನಿಮ್ಮ ನಿಲುವಂಗಿಗಳು, ನಮ್ಮ ಪಾಪಗಳು ತಪ್ಪುಗಳೆಲ್ಲ ದೇವರಿಗೆ ಒಪ್ಪಿಸಿ, ಇನ್ನು ಯಾವತ್ತೂ ನಾನಿದೆ ತಪ್ಪುಗಳನ್ನು ಮಾಡಲ್ಲ ಅಂತ ದೇವರಿಗೆ ಒಪ್ಪಿಸಿ ಬರುವಂತ ಒಂದು ವಿಶೇಷ. ಇದು ನಾವು ಕೊನೆಯದಾಗಿ ಆ ಜೀವ ವರ್ಷದ ಹಕ್ಕು ಅಂದ್ರೆ ನ್ಯಾಯ ತೀರ್ವಿಕೆ ಬಗ್ಗೆ ನಾವು ಬರ್ತಾ ಇರುವಾಗ, ಆ ನ್ಯಾಯ ತೀರ್ವಿಕೆಯಲ್ಲಿ ಆ ಜೀವ ವೃಕ್ಷದ ಹಕ್ಕಂದ್ರೆ ಆ ಜೀವದ ಫಲವನ್ನು, ಇಲ್ಲಾಂದ್ರೆ ಆ ಪರಲೋಕ ಅಂತ ವಿಷಯವನ್ನು, ಇಲ್ಲ ಅದ ನಿತ್ಯ ಜೀವ ಅಂತ ಆ ಪ್ರತ್ಯಾಶೆಯನ್ನು ನಮಗೆ ಸಿಗ್ಬೇಕು ಅಂದ್ರೆ ನಾವು ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಈ ದೇವರ ಆತ್ಮನ ಕೃಪಾವರದಿಂದ ಸಿಕ್ಕಿರದಂದ ಜ್ಞಾನ ವಿವೇಕದ ತಿಳುವಳಿಕೆ, ಆ ತಿಳುವಳಿಕೆಯಲ್ಲಿ ನಮ್ಮ ತಪ್ಪುಗಳನ್ನು ಸರಿಪಡಿಸಿ ಸರಿಯಾಗಿ ದೇವ್ರ ಇಷ್ಟವಾಗಿರೋ ಮಗನಾಗಿ ಮಗಳಾಗಿ ಜೀವಿಸಬೇಕು ಅಂತ ನಾವು ಲಾಸ್ಟ್ ಟೈಮಲ್ಲಿ ನಾವು ನೋಡಿರೋದು. ಪ್ರಿಯರೇ, ಅದೇ ಇವತ್ತು ಕಂಟಿನ್ಯೂ ಮಾಡಿದ್ರೆ, ಯಾಕಂದ್ರೆ ನಾವು ಆ ರೀತಿಯಲ್ಲಿ ನಾವು ಇರಬೇಕು ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು? ಯಾಕಂದ್ರೆ ನಾವು ಇನ್ನೂ ಬದುಕಿದ್ದೀನಿ, ನಮಗೆ ರಕ್ಷಣೆ ಉಂಟಾಗಿದೆ, ದೇಶಸ್ಥಾನ ತಗೊಂಡಿದೆ, ಪವಿತ್ರಾತ್ಮ ಕೃಪಾವರ ಸಿಗಿದೆ, ಎಲ್ಲ ತಿಳುವಳಿಕೆಯನ್ನು ಹೇಳಿ ಕೊಡುವಂತ ಪವಿತ್ರಾತ್ಮ ಕೃಪಾವರ ನಮ್ಮಲ್ಲಿ ಇದೆ, ದೇವರ ವಾಕ್ಯ ನಮ್ಮಲ್ಲಿ ಇದೆ. ಇದೆಲ್ಲ ತಿಳುವಳಿಕೆಯನ್ನು ಬಂದಾದ್ಮೇಲೆ ಇನ್ನು ಮುಂದೆ ಏನಿದೆ, ಸಮಯ ಎಷ್ಟಿದೆ ಅಂತ ಹೇಳಲಿಕ್ಕೆ ಆಗಲ್ಲ. ಆದ್ರೆ ತಿದ್ಕೊಳ್ಳೋದಾದ್ರೆ ಇವತ್ತು ನಾವು ತಿದ್ಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ, ಮುಂದೆ ನ್ಯಾಯ ತೀರ್ವಿಕೆಯಿಂದ ಒಂದು ದಿವಸ ಇದೆ ಎಂದ ನಂಬಿಕೆ ನಮ್ಮಲ್ಲಿ ಇದ್ರೆ, ನಾವೆಲ್ಲಾದ್ರೂ ಹೊಸದೊಂದು ಫಂಕ್ಷನ್ ಹೋಗ್ಬೇಕಿಲ್ಲ, ಯಾವುದೋ ಒಂದು ಮದುವೆ ಫಂಕ್ಷನ್ ಹೋಗ್ಬೇಕು, ಇಲ್ಲಾಂದ್ರೆ ಯಾವುದೋ ಆ ರೀತಿಯಲ್ಲಿ ನಾವು ಯೋಚನೆ ಮಾಡಿದ್ರೆ, ಸಾಮಾಜಿಕವಾಗಿರೋದು ನಾವು ಪ್ರಾಪಂಚಿಕವಾಗಿ ಯೋಚನೆ ಮಾಡುವಾಗ ನಾವು ಯಾವ್ದು ಕೊಳೆ ಆಗಿರೋದು ಬಟ್ಟೆ, ಹಳೆ ಬಟ್ಟೆ ಹಾಕೊಂಡು ಅರ್ಧೋಗಿರೋದು ಬಟ್ಟೆ ಹಾಕೊಂಡು ನಾವು ಈ ತರ ಫಂಕ್ಷನ್ಗಳಿಗೆ ಹೋಗಲ್ಲ. ನಾವೇನ್ ಮಾಡ್ತೀವಿ, ಇರೋದು ಬಟ್ಟೆನ ಚೆನ್ನಾಗಿ ತೊಳೆದು ಐರನ್ ಮಾಡಿ ಎಲ್ಲದನ್ನು ಚೆನ್ನಾಗಿ ಮಾಡಿ ಚೆನ್ನಾಗಿ ನೀಟಾಗಿ ಕಾಣಿಸ್ಬೇಕು ಅಂತ ಲೆಕ್ಕದಲ್ಲಿ ನಾವು. ಪ್ರಿಯರೇ, ಇಲ್ಲಿನೂ ಅದೇ ಬೇಕಾಗಿರೋ ಸಮಯ ಇದೆ. ನಮ್ಮ ನಿಲುವಂಗಿಗಳನ್ನು, ನಮ್ಮ ತಪ್ಪುಗಳನ್ನು ಸರಿಪಡಿಸ್ಲಿಕ್ಕೋಸ್ಕರ, ಇಲ್ಲ ನಮ್ಮ ದೇಹ ಆತ್ಮಗಳನ್ನು ನಾವು ಸರಿಪಡಿಸ್ಲಿಕ್ಕೋಸ್ಕರ ನಮಗಿನ್ನೂ ಸಮಯ ಇದೆ. ಯಾಕೆಂದ್ರೆ ಸಮಯ ಇದೆ ಅಂತ ಹೇಳುವಾಗ ಅದು ಎಷ್ಟು ಸಮಯ ಇದೆ ಅಂತ ಇನ್ನೂ ಗೊತ್ತಿಲ್ಲ. ಈ ರಾತ್ರಿ ಬೇಕಾದ್ರೆ ಬರ್ಬೋದು, ನಾಳೆ ಬೇಕಾದ್ರೆ ಬರ್ಬೋದು. ಆದ್ರೆ
ಕೊಲೆಯಾಗಿದ್ರನ್ನೇ, ಪಾಪ ಮಾಡಿದನ್ನೇ, ತಪ್ಪಾಗಿದ್ದನ್ನೇ ಸರಿಪಡಿಸ್ಬೇಕಾಗಿರೋದು ಜವಾಬ್ದಾರಿ. ಇವತ್ತು ಈ ರಾತ್ರಿಯಲ್ಲಿ ಪವಿತ್ರಾತ್ಮ ಕೃಪಾವರದಿಂದ ನಮಗೊಂದು ಎಚ್ಚರಿಕೆ ಮಾತಾಗಿ ಬರ್ತಾ ಇದೆ. ಪ್ರಿಯರೇ, ನಿಮ್ಮನ್ನೇ ನೀವು ಸರಿಪಡಿಸ್ಕೊಳ್ಳಿ. ನನ್ನನ್ನು ನಾನು ಸರಿಪಡಿಸ್ಕೊಳ್ತೀನಿ. ಇದೇ ಲೆಕ್ಕದಲ್ಲಿ ಪ್ರತಿಯೊಬ್ಬರನ್ನು ಯೋಜನೆ ಮಾಡುವಾಗ ಆ ದಿವಸ ಯಾವುದು ನೋಡಿ, ಫಿಲಿಪಿಯವರದ್ದು ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯ. ಯಾರಾದ್ರೂ ಸಿಕ್ಕಿದ್ರೆ ಓದಿ. ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯ. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಉಂಟಾಗುವವಾದರೆ ಐಕ್ಯಮುಖರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರೂ ಆಗಿರಿ. ಸಾಕು. ಇಲ್ಲಿ ನೋಡುವ ಒಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಪೌಲನ್ ಬರೆಯುವಾಗ ಇಲ್ಲಿ ಕ್ರಿಸ್ತನಿಂದ ಉತ್ತೇಜನ ಅಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಹುಟ್ಟಿ ಬದುಕಿ 33 ವರ್ಷ ಆ ಕಾಲವನ್ನು ನಮಗೆ ಕೊಟ್ಟಂತ ಸುವಾರ್ತೆ, ನಮಗೆ ತೋರಿಸಿದಂತ ಭಾವಗಳು, ನಮಗೆ ತೋರಿಸಿದಂತ ಮನೋಭಾವಗಳು, ಪ್ರೀತಿ, ಸಮಾಧಾನ, ಸಂತೋಷವನ್ನು, ಇದು ಕ್ರಿಸ್ತ ಯೇಸುವಿನಿಂದ ನಮಗೆ ಸಿಕ್ಕಿರೋದಂತ ಉತ್ತೇಜನ. ಆ ಕ್ರಿಸ್ತ ಯೇಸುನು ದೇವಪುತ್ರನು ಎಲ್ಲಾ ರೀತಿಯಲ್ಲಿನೂ ದೇವರಿಗೆ ಸಮಾನವಾಗಿ ಮನುಷ್ಯಾವತಾರ ಹೊಂದಿ ನಮ್ಮ ಹತ್ರ ಬಂದು ನಮಗೇನು ಒಳ್ಳೆ ಬುದ್ಧಿಯನ್ನು ಹೇಳಿ ಪಾಪಿಗಳಾಗಿರುವ ನಮ್ಮನ್ನೇ ಶ್ರೇಷ್ಠರೆಂದು ಎಣಿಸಿಕೊಳ್ಳುವಂತ ಲೆಕ್ಕದಲ್ಲಿ ಮಾರ್ಪಡಿಸ್ಲಿಕ್ಕೋಸ್ಕರ ತನ್ನ ಪ್ರಾಣವನ್ನು ಬಲಿ ಕೊಟ್ಟಂತ ಏಕೈಕ ವ್ಯಕ್ತಿ. ಪ್ರಿಯ, ಅದರಿಂದ ಸಿಕ್ಕಿರೋದು ಉತ್ತೇಜನ. ಯಾಕಂದ್ರೆ ತಂದೆಯಾದ ದೇವರು ಕಳಿಸ್ಕೊಟ್ಟಿದ್ದಾರೆ, ಪುತ್ರನಾದ ದೇವರು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ನಮ್ಮನ್ನೇ ಸದಾ ಕಾಲವನ್ನು ಪರಿಪಾಲಿಸ್ಲಿಕ್ಕೋಸ್ಕರ ಪವಿತ್ರಾತ್ಮನನ್ನು ನಮಗೆ ಕಳಿಸ್ಕೊಟ್ಟಿರಂತ. ಇಲ್ಲಿ ಆ ಉತ್ತೇಜನ, ಕ್ರಿಸ್ತು ಜೀವನದಿಂದ ಸಿಕ್ಕಿರುವಂತ ಉತ್ತೇಜನ, ಪ್ರತ್ಯಾಶೆ, ಇದು ನಮ್ಮಲ್ಲಿ ಇಟ್ಕೊಂಡು ಪ್ರೀತಿಯ ಪ್ರೇರಣೆ ಎಂದು ಹೇಳುವಾಗ ನಮ್ಮ ಪ್ರೀತಿಯಿಂದ ಸಹೋದರಿ ಸಹೋದರಿಯರಿಗೆ, ನಮ್ಮ ಸಭೆಯಲ್ಲಿ, ಸಮಾಜದಲ್ಲಿ, ಕುಟುಂಬದಲ್ಲಿ ಎಲ್ಲ ಅದನ್ನು ಕೂಡ ಸ್ನೇಹ, ಪ್ರೀತಿಯ ಪ್ರೇರಣೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಸಂದೇಹಿಸುವಂತ, ಪ್ರೀತಿಯಿಂದ ಅವ್ರಿಗೆ ಮಾತಾಡಿಸುವಂತ, ಪ್ರೀತಿಯಿಂದ ಅವರನ್ನು ನೋಡ್ಕೊಳ್ಳುವಂತ ರೀತಿ. ಇದನ್ನು ಪವಿತ್ರಾತ್ಮನ ಅನ್ಯೋನ್ಯತೆ. ಈ ಪವಿತ್ರಾತ್ಮನ ಅನ್ಯೋನ್ಯತೆ ಅಂತ ಹೇಳುವಾಗ ಎಸ್ಪೆಷಲಿ ನಾವು ಹೇಳುವಂತ ಹೇಳಿದ್ರೆ, ಪವಿತ್ರಾತ್ಮ ಭರಿತರಾಗಿ ಸಭೆಯಲ್ಲೇ ಆಗಲಿ, ಸಮಾಜದಲ್ಲಿ ಆಗಲಿ, ಕುಟುಂಬದಲ್ಲೇ ಆಗಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅನ್ಯೋನ್ಯತೆಯಲ್ಲಿ ಅಂದ್ರೆ ಒಂದೇ ಶರೀರವಾಗಿ ಇಲ್ಲ ಒಂದೇ ಮನಸ್ಸಾಗಿ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆತ್ಮನಾಗಿ ಯೋಜಿಸಬೇಕಾಗಿರೋದು, ಚಿಂತಿಸಬೇಕಾಗಿರೋದು, ಮಾತಾಡಬೇಕಾಗಿರೋದಂತ ಭಾವ. ಇದೇನೆ ಪವಿತ್ರಾತ್ಮನ ಅನ್ಯೋನ್ಯತೆ. ಅದೇ ಅಲ್ಲಿ ಏನಿರುತ್ತೆ ಹೇಳಿ, ಪವಿತ್ರಾತ್ಮನು ಕೊಡುವಂತ ಎಲ್ಲಾ ಬುದ್ಧಿಗಳನ್ನು, ಪವಿತ್ರಾತ್ಮ ನಮಗೆ ಸೇರಿ ಕೊಡುವಂತ ಒಳ್ಳೆ ಕಾರ್ಯಗಳೆಲ್ಲವನ್ನು ಎಲ್ಲವರಲ್ಲೂ ತುಂಬಿ ಇರುತ್ತೆ. ಆ ತುಂಬಿರೋದ ದೇವರ ಪ್ರಭಾವದಿಂದ ದೇವರಲ್ಲಿ ಒಂದಾಗಿ, ಅದೇನೆ ಪವಿತ್ರಾತ್ಮನ ಅನ್ಯೋನ್ಯತೆ. ಮತ್ತೇನು, ಕಾರುಣ್ಯ, ದಯಾರಸಗಳು ಅಂದ್ರೆ ಕರುಣೆಯನ್ನು, ದಯೆಯನ್ನು ತೋರಿಸುವಂತ ವ್ಯಕ್ತಿಗಳು. ಕರುಣೆಯನ್ನು, ದಯೆಯನ್ನು, ತನಗಿಂತ ದೊಡ್ಡವರು ಇರಬಹುದು, ಚಿಕ್ಕವರು ಇರಬಹುದು, ಇಲ್ಲಾದ್ರೆ ನಮ್ಮ ಹತ್ರ ಶಕ್ತಿ ಇಲ್ಲದಲ್ಲಿ ಇರಬಹುದು, ಶಕ್ತಿ ಇರೋರು ಯಾರಿಗಾದನ್ನು ಕೂಡ ಎಲ್ಲರ ಮುಂದೆ ಕ್ರಿಸ್ತ ಯೇಸುವನ್ನು ತೋರಿಸಿಕೊಟ್ಟಂತ ವಿಷಯ ಇದು. ಎಲ್ಲರ ಮುಂದೆ ದೀನಭಾವನೋಭಾವದಿಂದ, ಎಲ್ಲರ ಜೊತೆ ಕರುಣೆಯಿಂದ, ಆ ದೇವಪುತ್ರನಿಗೆ ಕರುಣೆ ನಮಗೆ ಮೇಲೆ ತೋರಿದಕ್ಕೋಸ್ಕರನೇ ಕಲ್ವಾರಿ ಶಿಲುಬೆ ಮೇಲೆ ನಮಗೋಸ್ಕರ ತನ್ನ ಪ್ರಾಣವನ್ನು ಬಿಟ್ಟಿರೋದು. ಪ್ರಿಯರಲ್ಲಿ, ಈ 3 ಕಾರ್ಯಗಳು, ಕ್ರಿಸ್ತರಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಉಂಟಾಗುವುದಾದರೆ, ನೆಕ್ಸ್ಟ್ ಲೈನ್ ನೋಡಿ, ಐಕ್ಯ. ಇದೆಲ್ಲ ನಿಮ್ಮಲ್ಲಿ ಇರುವಂತ ವ್ಯಕ್ತಿಗಳಂತೇನೆ ಅನ್ಕೊಳ್ಳಿ. ನೆಕ್ಸ್ಟ್ ನಿಮ್ಮಲ್ಲಿ ಇರಬೇಕಾಗಿರೋದು ಏನಂತ ಹೇಳಿ, ಐಕ್ಯಮತ್ಯ ಉಳ್ಳವರಾಗಿದ್ದು ನನ್ನ ಸಂತೋಷವನ್ನು, ಇಲ್ಲಿ ಹೇಳುವಂತ ಪೌಲನು ಹೇಳ್ತಾರೆ, ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಂದ್ರೆ, ಅವಾಗಲೂ ಈ ಫಿಲಿಪಿಯರ ಸಭೆ ಬಗ್ಗೆ ಪರಿಪೂರ್ಣವಾಗಿರೋ ಒಂದು ಸಂತೋಷ ಪೌಲನು ಇರಲಿಲ್ಲ. ಯಾಕೆಂದ್ರೆ ಎಲ್ಲಾ ವಿಷಯದಲ್ಲಿ ಇವರು ದೇವರನ್ನ ಆಯ್ಕೆ ಮಾಡಿಕೊಂಡು ಎಲ್ಲ ಮಾಡಿದನ್ನು ಕೂಡ ಸಭಾ ವಿಷಯ ಬರುವಾಗ ಐಕ್ಯಮತ್ಯವುಳ್ಳವರಾಗಿ ಅವರು ಇರ್ತಾ ಇರ್ಲಿಲ್ಲ. ಇದು ಪೌಲನಲ್ಲಿ ಆಗಾಗ ಇವ್ರ ಮಧ್ಯದಲ್ಲಿ ಆಗ್ತಾ ಇರೋ ಜಗಳ ಇರ್ಬೋದು, ಇವ್ರ ಮಧ್ಯದಲ್ಲಿ ಆಗ್ತಾ ಇರೋದಂದ ಬೇರೆ ಬೇರೆ ಮಾತುಗಳಿರ್ಬೋದು. ಇದು ಪೌಲನಿಗೆ ತುಂಬಾ ದುಃಖವಾಗಿರೋ ಸಂಗತಿ ಆಗಿತ್ತು. ಅದಕ್ಕೆ ಹೇಳ್ತಾ ಇರೋದು, ಇದೆಲ್ಲ ನಿಮಗೆ ಸಿಕ್ಕಿದೆ ಏನಿಂದ, ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳೆಲ್ಲ ನಿಮ್ಮಲ್ಲಿ ಇದೆ.
ಆದ್ರೆ ನೀವು ಅದು ಉಪಯೋಗಿಸ್ತಾ ಇಲ್ಲ ಅಂತ ಒಂದು ಸೂಚನೆ ಕೂಡ ಇಲ್ಲಿದೆ. ಇದು ನಿಮ್ಮಲ್ಲಿ ಇರದಾದರೆ ನೀವೇನ್ ಮಾಡಬೇಕು? ಐಕ್ಯಮತ್ಯವುಳ್ಳವರು, ಏಕ ಮನಸ್ಸುಳ್ಳವರಾಗಿ, ಅದೇ ರೀತಿ ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ. ಆಗ ಕಳೆದ ಸೇರಿ ನಾವು ನೋಡಿದ್ವಿ, ಪಕ್ಷಪಾತ ಇಲ್ಲದಲ್ಲೇ ನಾವು ಇದ್ ನೋಡಿ, ನಮ್ಮೆಲ್ಲರಿಗೂ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಕೊಂಡು. ನಾನು ಎಷ್ಟೋ ಸೇರಿ ಹೇಳ್ತೀನಿ, ಈ ಎಲ್ಲಾ ಕಡೆನೂ ಸೇರುತ್ತೆ, ಎಲ್ಲಾ ರೀತಿಯಲ್ಲಿ ಎಲ್ಲಾ ಮಾತುಕತೆಗಳಲ್ಲಿ ಒಂದು ಸಭೆಯಾಗಿ ಸೇರಿ ಬರುವಾಗ, ಒಂದು ಕುಟುಂಬ ಸೇರಿ ಬರುವಾಗ ಎಲ್ಲ ಇರುತ್ತೆ. ಆದರೆ ಒಂದೇ ಗುರಿ ಇಟ್ಕೊಂಡು ಒಂದು ಕಾರ್ಯ ಮಾಡ್ಲಿಕ್ಕೆ ಹೋಗುವಾಗ, ಅಲ್ಲಿ 10 ಜನ ಇದ್ರೆ 10 ಜನಕ್ಕೂ 10 ಗುರಿ ಇರುತ್ತೆ. ಅಲ್ಲಿ ಒಂದು ಸಭೆಗೆ ಕಾಮನ್ ಆಗಿಲ್ಲ ಅಂದ್ರೆ ಕುಟುಂಬಕ್ಕೆ ಕಾಮನ್ ಆಗಿ ಬೇಕಾಗಿರೋದು ಒಂದು ಗುರಿ. ಅದು ಏನ್ ಗುರಿ ಇದೆ ಅಂತ ಒಂದೇ ಮನಸ್ಸಿಂದ, ಇಲ್ಲಿ ಪೌಲನ್ ಹೇಳ್ತಾ ಇರೋದು, ನೀವು ಇದೇ ತರ 10 ಗುರಿ ಇಟ್ಕೊಂಡು ಹೋಗಿದ್ರೆ ನೀವೆಲ್ಲಿನೂ ಯಾವತ್ತೂ ರೀಚ್ ಆಗಲ್ಲ. ಅದಕ್ಕೋಸ್ಕರನೇ ಅನ್ಯೋನ್ಯ ಭಾವವುಳ್ಳವರ, ಒಂದೇ ಗುರಿ ಇಟ್ಟುಕೊಂಡವರು ಆಗಿರಿ ಅಂತ ಹೇಳುವಂತಹದ್ದು. ಪ್ರೇರಲ್ಲಿ ನೋಡಿ, ಐಕ್ಯಮತ್ಯ ಉಳ್ಳವರ, ಹೇಗೆ ಮನಸ್ಸುಳ್ಳವರಾಗಿ, ಒಂದೇ ಪ್ರೀತಿಯಲ್ಲಿ ಅನ್ಯೋನ್ಯ ಭಾವವುಳ್ಳವರಾಗಿ, ನಾವೆಲ್ಲರೂ ಒಂದೇ ಅಂತ ರೀತಿಯಲ್ಲಿ ಒಂದೇ ಗುರಿ ಇಟ್ಕೊಳ್ಳೋರಾಗಿ ಇರಲಿಕ್ಕೆ ಫಿಲಿಪ್ಪಿ ಸಭೆಗೆ ಹೇಳಿದ್ರು. ಪ್ರೇರೆ, ಇವತ್ತು ನಮ್ಮ ಜೀವನದಲ್ಲಿನೂ, ನಮ್ಮ ಸಭೆಗಳಲ್ಲಿನೂ, ನಮ್ಮ ಕುಟುಂಬದಲ್ಲಿ ಆಗಲಿ ಪ್ರೇರೆ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರೋದಂತ ವಿಷಯ. ಇನ್ನೊಂದು ಅದೇ ಇದರಲ್ಲಿ ಫಿಲಿಪಿಯರದವರ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಇದು ಮಾಡಬೇಕಾಗಿದೆ. ಪವಿತ್ರಾತ್ಮನ ಪ್ರಭಾವ ನಮ್ಮಲ್ಲಿ ಕಾಣಿಸ್ಬೇಕು, ಆ ಪ್ರಭಾವ ನನ್ನಲ್ಲಿ ಕಾರ್ಯ ಮಾಡಬೇಕು ಅಂದ ಲೆಕ್ಕದಲ್ಲಿ ಬರ್ಬೇಕು ಅಂತ ಹೇಳಿದ್ರೆ, ನೋಡ್ಬೇಕಾದ ಒಂದು ವಿಷಯ ಏನಂತ ಹೇಳಿದ್ರೆ, ಎಲ್ಲರಿಗೇನು ಮಾದರಿಯಾಗಿರ್ಬೇಕಾಗಿರೋದು 2 ವಿಷಯಗಳಲ್ಲಿ ಹೇಳ್ತಾ ಇರೋದು. ಇದೆಲ್ಲರಿಗೇನು ಮಾದರಿ ಆಗಿರುವಂತ ವಿಷಯ. ಒಂದು ಸಭಾವಿಶ್ವಾಸಿಯಾಗಿ ಯೇಸುವಿನ ತನ್ನ ರಕ್ಷಕನಾಗಿ ಸ್ವೀಕರಿಸುವಂತ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಲ್ಲಿನೂ ಹೃದಯದಲ್ಲಿನೂ ಇರಬೇಕಾಗಿರೋದು 2 ಕ್ಯಾರೆಕ್ಟರ್ಸ್, ಆ ಸ್ವಭಾವ ಸವಿಶೇಷತೆ. ನೋಡಿ, ಪಕ್ಷಪಾತ, ಈ ಪಕ್ಷಪಾತ ಇಲ್ಲದಿಲ್ಲ. ಅದೇ ರೀತಿಯಲ್ಲಿ ಒಣಹೆಮ್ಮೆ ಅಂತ ಹೇಳುವಾಗ ಏನಂತ ಹೇಳಿ, ವ್ಯರ್ಥಾಭಿಮಾನ, ಇದೆರಡನ್ನು ಯಾವ ಕಾರಣದಲ್ಲಿನೂ ಒಬ್ಬ ವಿಶ್ವಾಸಿಯ ಜೀವನದಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ರಕ್ಷಕನಾಗಿ ನೀವು ಆಯ್ಕೆ ಮಾಡಿದ್ರೆ ಯಾವತ್ತೂ ನನ್ನಲ್ಲಿ ಇರಬಾರದಂತಿರೋದು 2 ವಿಷಯ. ಪ್ರಿಯರೇ, ಇವತ್ತು ಪವಿತ್ರಾತ್ಮನ ನಮಗೆ ತಿಳಿಸ್ಕೊಡ್ತಾ ಇರೋ ಒಂದು ವಿಷಯ ಏನಂತ ಹೇಳಿದ್ರೆ, ನಾವು ಯಾವತ್ತೂ ಯಾವ ವಿಷಯದಲ್ಲಿ ಒಳ್ಳೆಯವನು ಇರೋವನು, ಇಲ್ಲದಲ್ಲಿರೋವನು, ಓದಿರೋವನು, ಓದದಲ್ಲಿರೋವನು, ಕೆಲಸ ಇರೋವನು, ಕೆಲಸ ಇಲ್ಲದಲ್ಲಿರೋವನು, ಈ ರೀತಿಯಲ್ಲಿ ದುಡ್ಡವರನು, ಆಸ್ತಿ ಬಂದನು, ಆಸ್ತಿ ಇಲ್ಲದಲ್ಲಿರೋವನು, ಬಡವನು, ಈ ರೀತಿಯಲ್ಲಿ ಅವರು ಕಳರ್ ಇರೋವನು, ಕಳರ್ ಇಲ್ಲದಲ್ಲಿ, ಇದು ಯಾವುದು ವ್ಯತ್ಯಾಸ ಇಲ್ಲದಲ್ಲೇನೆ ಇಬ್ರನು ಒಂದೇ ಕಣ್ಣಲ್ಲಿ, ಒಂದೇ ದೃಷ್ಟಿಯಲ್ಲಿ, ಒಂದೇ ಮಾತಲ್ಲಿ, ಒಂದೇ ಪ್ರೀತಿಯಲ್ಲಿ ಯಾರ ಕೈಯಲ್ಲಿ ಪ್ರೀತಿಸ್ಲಿಕ್ಕಾಗುತ್ತೋ, ಇದು ಪಕ್ಷಪಾತ ಇಲ್ಲದಲ್ಲಿರೋಂಥ ಬಿಹೇವಿಂಗ್. ಕ್ರಿಸ್ತನ ನಂಬಿರೋದು, ರಕ್ಷಣೆ ಹೊಂದಿರೋದು ವ್ಯಕ್ತಿ ಆಗಿರುವಾಗ ಅವರಲ್ಲಿ ಇರಬೇಕಾಗಿರೋದು ಮೊದಲನೇ ವಿಷಯ ಇದು. 2ನೇದಾಗಿ ಒಣಹೆಮ್ಮೆ ಅಂತ ಹೇಳುವಾಗ, ಇಲ್ಲದಲ್ಲಿ ವ್ಯರ್ಥಾಭಿಮಾನ, ಅಂದ್ರೆ ನನಗೆ ಏನೇನೋ ಇದೆ ಅಂತ ದೊಡ್ಡದಾಗಿ ನಾನು ಹೆಮ್ಮೆ ಪಡುವಂತ ವಿಷಯ ಯಾವ ಆಕ್ಚುಲಿ ನನ್ನ ಹತ್ರ ಇದೆಯೋ ಇಲ್ವೋ, ಬಟ್ ಒಂದು ವಿಶ್ವಾಸಿಗೆ ಯಾವ ಕಾರಣದಲ್ಲಿನೂ ಆ ಅಭಿಮಾನ ಇದ್ರೆ ದೇವರ ಸಾನ್ನಿಧ್ಯದಲ್ಲಿ, ದೇವರ ಸನ್ನಿಧಿಯಲ್ಲಿ ಅದು ವ್ಯರ್ಥಾಭಿಮಾನವಾಗುತ್ತೆ. ಬೇರೆ ನಾವು ತಿಳ್ಕೊಬೇಕಾಗಿರೋದು ಅಹಂಕಾರ, ಅಹಂಭಾವ, ಈ ಒಣ ಹೆಮ್ಮೆ ಅಂತ ಹೇಳ್ತಿರೋದು ವಿಷಯದಿಲ್ಲ. ಇದು ಮಕ್ಕಳಿಗೆ ಸೇರಿದಂತ ವಿಷಯ ಅಲ್ಲ, ದೇವರ ಮಕ್ಕಳಿಗೆ ಸೇರಿದಂತ ಸಬ್ಜೆಕ್ಟೇ ಅಲ್ಲ ಇದು. ಪವಿತ್ರಾತ್ಮನ ಗರ್ಭಗುಡಿಯಾರದ ಮಕ್ಕಳಿಗೆ ಸೇರಿದಂತ ಸಬ್ಜೆಕ್ಟೇ ಅಲ್ಲ ಇದು. ಅದರಿಂದ 2 ವಿಷಯ ಇರಬೇಕು ಅಂತ ಹೇಳಿದ್ರು. ಒಂದು ಮತ್ತೆ ಏನ್ ಇರಬೇಕು, 2 ವಿಷಯ ಇರಬಾರದು ಅಂತ ಹೇಳಿದ್ರು. ಏನಿರ್ಬೇಕು ಅಂತ ಹೇಳಿದ್ರು ನೋಡಿಲಿ, ದೀನ ಭಾವದಿಂದ. ಆ ದೀನ ಮನೋಭಾವ, 12 ಶಿಷ್ಯರು ಕಾಲು ತೊಳೆದು ಯೇಸುಸ್ವಾಮಿ ತೋರಿಸಿರೋದು ಆ ದೀನ ಮನೋಭಾವ. ಇಲ್ಲಿ ನೋಡಿ, ದೀನ ಭಾವದಿಂದ ತನಗಿಂತಲೂ ಶ್ರೇಷ್ಠ, ಅಂದ್ರೆ ನಮ್ಮ ಜೊತೆ ಇರೋರೆಲ್ಲರೂ ನನಗಿಂತ ಶ್ರೇಷ್ಠ ಆಗಿರೋದು ವ್ಯಕ್ತಿ ಅಂತ ಲೆಕ್ಕದಲ್ಲಿ ಆ ಎಣಿಸಿ, ಅವಾಗ ಏನಾಗುತ್ತೆ ಹೇಳಿ, ಒಬ್ರಿಗೆ ವಾದ ಮಾಡ್ಲಿಕ್ಕೆ ಆಗಲಿ, ಇಲ್ಲದ್ರೆ ಒಬ್ರಿಗೆ ಹೇಳಿಕೊಡ್ಲಿಕ್ಕೆ ಆಗಲಿ, ನಮ್ಮನ್ನ ನಾವು ಎಷ್ಟೋ ಸೇರಿ ಯೋಚನೆ ಮಾಡ್ತೀವಿ, ಹೌದು ನಾನು ಈ ಮಾತಾಡ್ತಾರೋ ಸರಿ ಇದೆಯೋ ಇಲ್ವೋ. ಯಾಕಂದ್ರೆ ನಾನಿಕ್ಕಿಂತ ಶ್ರೇಷ್ಠನಾಗಿರೋ ವ್ಯಕ್ತಿ ಎಂದು ಎನಿಸುವಾಗ ಅವರು ನನಗಿಂತ ಬುದ್ಧಿ ಇರ್ತಾರೆ, ನನಗಿಂತ ವಾಕ್ಯದ ಜ್ಞಾನ ಇರ್ತಾರೆ, ನನಗಿಂತ ಮಾತಾಡ್ಲಿಕ್ಕೆ ಶಕ್ತಿ ಇರುತ್ತೆ, ನನಗಿಂತ ಬುದ್ಧಿ ಎಲ್ಲಾದ್ರೂ ದೇವರು ಕೊಟ್ಟಿರೋ ವ್ಯಕ್ತಿಯಾಗಿ ಎನಿಸುವಾಗ ನಾವು ಒಂದ್ಸರಿ ಅವ್ರ ಹತ್ರ ಒಂದು ಮಾತುಗಳು, ಯಾರಾದ್ರೂ ಹತ್ರ ಒಂದು ಮಾತು ಹೇಳುವಾಗ ನಾವು 2 ಸೇರಿ ಅಲ್ಲ 100 ಸೇರಿ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ನಾವು ಮಾತಾಡ್ಲಿಕ್ಕೆ ಹೋಗ್ತಾ ಇರೋದು ನಮಗಿಂತ ಶ್ರೇಷ್ಠರಾಗಿರೋ ವ್ಯಕ್ತಿಗಳ ಮುಂದೆ. ನಾವು ಪ್ರೀತಿ ಮಾಡ್ಲಿಕ್ಕೆ ಹೋಗೋದು ಅದಕ್ಕಿಂತ ಶ್ರೇಷ್ಠವಾಗಿ ನಮ್ಮನ್ನ ಪ್ರೀತಿ ಮಾಡುವಂತ ವ್ಯಕ್ತಿಗಳಿಗೆ. ನಾವೇನಾದ್ರೂ ಬಯಲಿಕ್ಕೆ ಹೋಗ್ತಾ ಇರೋದು ಅಂತ ಹೇಳಿದ್ರೆ, ತಾಳ್ಮೆ, ದೀನ ಭಾವದಿಂದ ಹೊಂದಿರೋಂಥ ನಮಗೆ ದೇವರ ಸಾನ್ನಿಧ್ಯದಲ್ಲಿ ನಮಗಿಂತ ಶ್ರೇಷ್ಠರಾಗಿ ಎಣಿಸಿಬಿಡುವಂತ ವ್ಯಕ್ತಿಗಳಿಗೆ
ಪ್ರಿಯರೇ, ಯಾವತ್ತೂ ನಾವು ಯೋಚನೆ ಮಾಡ್ಬೇಕು. ಯಾವಾಗಲೂ ನಮ್ಮ ತಲೆಯಲ್ಲಿ ಇರಬೇಕು. ಒಬ್ರಿಗೆ ಒಂದು ಮಾತು ಹೇಳುವಾಗ ಇಲ್ಲಿ ನೋಡಿ, ತನಗಿಂತಲೂ ಶ್ರೇಷ್ಠ ಅಂತ ತಿಳಿಸಿದ ಆ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಥ್ಯಾಂಕ್ ಯು, ಸಾಕು. ಇಲ್ಲಿ ನೋಡಿ, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ ಪವಿತ್ರಾತ್ಮನ ಕೃಪಾವರ ನಿಮ್ಮಲ್ಲಿ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಇರೋದು ವಿಷಯಗಳಿದೆಲ್ಲ. ನೀವೇ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಒಂದೊಂದು ಮೀಟರ್ಸ್ ಆಕ್ಚುಲಿ. ನಿಮ್ಮಲ್ಲಿ ಪವಿತ್ರಾತ್ಮನ ಪ್ರಭಾವ ಇದ್ರೆ, ದೇವರಾತ್ಮನ ಆ ಬೆಳಕಾಗಿ ನಿಮ್ಮ ಹೃದಯದೊಳಗೆ ಇದ್ರೆ, ಇಲ್ಲಿ ನಿಮ್ಮಲ್ಲಿ ಕಾಣಿಸುವಂತ ವಿಷಯಗಳು, ನೀವು ಪಕ್ಷಪಾತ ಇರಲ್ಲ ನಿಮ್ಮಲ್ಲಿ. ಯಾರು ಪಕ್ಷಪಾತ ಮಾಡ್ತಾರೋ 100% ಅವರಲ್ಲಿ ದೇವರ ಪ್ರೀತಿ ಇಲ್ಲ, ಆ ಪವಿತ್ರಾತ್ಮನ ಪ್ರಭಾವ ಇಲ್ಲ. 2ನೇದಾಗಿ, ಒಣಹೆಮ್ಮೆ ಯಾರು ತೋರಿಸ್ತಾರೋ, ನಾನೇನೋ ದೊಡ್ಡ ವ್ಯಕ್ತಿ, ನಾನೇ, ನನ್ನ ತಾಕತ್ತಿಂದ ನಾನೆಲ್ಲ ಮಾಡಿರೋದು, ನನಗೆ ಬೇರೆ ಯಾರ್ದನ್ನು ಹೆಲ್ಪ್ ಇರಲಿಲ್ಲ, ನಾನೇ ಎಲ್ಲದನ್ನು ನನ್ನಿಂದ. ಅಲ್ಲಿ ದೇವರು ಕೂಡ ಏನು ಇಲ್ಲ ಅನ್ನೊಂದು ಅವಸ್ಥೆಗೆ ಹೋಗುತ್ತೆ ಹಂಗೆ ಯಾರಾದ್ರೂ ಹೇಳಿದ್ರೆ. ಅಂಧ ವ್ಯಕ್ತಿಗಳು, ಅವರಲ್ಲಿನೂ ಪವಿತ್ರಾತ್ಮ ಕೃಪಾವರ ಇರಲ್ಲ, ಪ್ರಭಾವ. ಆಮೇಲೆ ಇನ್ನೊಂದು, ಯಾರಲ್ಲಿ ದೀನ ಮನೋಭಾವ ಇಲ್ಲ, ಅವರಲ್ಲಿನೂ ದೇವರಾತ್ಮನ ಕೃಪಾವರ ಇರಲ್ಲ. 2ನೇದು, ಬೇರೆಯವರಿಗಿಂತ ಎಲ್ಲರಿಗಿಂತ ದೊಡ್ಡವನೇ ನಾನೇ, ಎಲ್ಲದು ನಂದೆ, ಎಲ್ಲದನ್ನು ನನಗಿಂತ ಯೋಚನೆ ಮಾಡುವಂತ ವ್ಯಕ್ತಿ ಯಾರಿಲ್ಲ ಅಂತ ಯಾರ ಮನಸ್ಸಲ್ಲಿ ಅನ್ಸುತ್ತೋ ಅವರಲ್ಲಿನೂ ದೇವರ ಆತ್ಮನ ಪ್ರಭಾವವನ್ನು ಪ್ರಕಟಿಸಿ, ಇಲ್ಲಾಂದ್ರೆ ಆ ಪ್ರಕಾಶವನ್ನು, ಆ ಪ್ರಭಾವವನ್ನು ಹೊರಗಡೆ ಯಾರಿಗೇನು ಕಾಣಿಸಲ್ಲ. ಇಲ್ಲಿ 2ನೇ ವಾಕ್ಯ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಶ್ರೇಷ್ಠವಾಗಿರೋದೊಂದಿದೆ. ಕ್ರಿಸ್ತ ಯೇಸುವಿನಲ್ಲಿ ಇದ್ದದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಥ್ಯಾಂಕ್ ಯು. ಇಲ್ಲಿ 4ನೇ ವಾಕ್ಯದಲ್ಲಿ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ. ನಾವು ಎಷ್ಟೋ ಮೀಟಿಂಗ್ಗಳಾಗ್ಲಿ ಬಾಕಿರೋ ನೋಡುವಾಗ ನಮ್ದಾಗಿರೋದೊಂದು ಇಷ್ಟಗಳು, ನಮ್ದಾಗಿರೋದೊಂದು ಕೆಲವೊಂದು ಇಂಟ್ರೆಸ್ಟ್ಗಳು, ನಮ್ದಾಗಿರೋದೊಂದು ನಾವು ಹೇಳ್ತಾ ಇರೋದೇ ಸರಿ, ಅದನ್ನೇ ಸಾಧಿಸಲಿಂದ ಲೆಕ್ಕದಲ್ಲಿ ತರ್ಕ ಮಾಡುವಂಥವ್ರು, ವಾದ ಮಾಡುವಂಥವ್ರು ನಾವು ಎಷ್ಟೋ ಜನ ನೋಡಿದ್ವಿ. ಇಲ್ಲ, ಎಷ್ಟೋ ಸರಿ ನಾನು ಮಾಡಿದ್ದೀನಿ. ಯಾಕಂದ್ರೆ ನಾವು ಹೇಳ್ತಾ ಇರೋದೇ ಸರಿ, ನಾವು ಹೇಳ್ತಾ ಇರೋದು ಭಾವನೆ ಇಲ್ಲ, ನಾವು ಏನಾದ್ರೂ ಅದು ಇಲ್ಲ ನೀವು ಹೇಳ್ತಾರ ಸರಿ ಅಂತ ಹೇಳಿದ್ರೆ ಎಲ್ಲರ ಮುಂದೆ ಒಂದು ಸಣ್ಣ ವ್ಯಕ್ತಿ ಆಗ್ತೀನೋ, ಇಲ್ಲಾಂದ್ರೆ ಎಲ್ಲರೂ ನನ್ನನ್ನೇ ಸಣ್ಣವನಂತ ಎಣಿಸಲು ಅಂತ ಆ ಒಂದು ಭಯದಲ್ಲಿ ಇರ್ಬೋದು. ಇಲ್ಲಿ ಹೇಳೋ ಒಂದು ವಿಷಯ ಏನಂದ್ರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ನೋಡದೆ, ಸ್ವಹಿತ ಮಾತ್ರ ನೋಡದೆ, ನೋಡಬೇಡ ಅಂತ ಹೇಳಲಿಲ್ಲ. ಅದು ಯಾರಿಗೆ ಹೇಳಲಿಲ್ಲ ಅಂತ ಹೇಳಿದ್ರೆ, ತನ್ನನ್ನೇ ತಾನು ತಗ್ಗಿಸಿ ಶ್ರೇಷ್ಠರೆಂದು ಇನ್ನೊಬ್ಬರನ್ನ ಎಣಿಸುವಂತ ವ್ಯಕ್ತಿ ಅವನು ಇನ್ನೊಂದು ವಿಷಯ ಹೇಳುವಾಗ 1000 ಸೇರಿ ಯೋಚನೆ ಮಾಡ್ತಾರೆ ಅಂತ ವ್ಯಕ್ತಿಗಳಿಗೆ ಅಲ್ಲ ಇದು ಹೇಳ್ತಾ ಇರೋದು. ನೋಡಿ, ನಿಮ್ಮಲ್ಲಿ ಪ್ರತಿಯೊಬ್ಬರು ಸ್ವಹಿತವನ್ನ ಮಾತ್ರ ನೋಡದೆ ಪರಹಿತವನ್ನು ನೋಡಲಿ, ಪರಹಿತವನ್ನು ಸಹ ನೋಡ್ಲಿ ಅಂತ ಹೇಳ್ತಾರೆ. 5ನೇದಲ್ಲಿ ಬರುವಾಗ ಕ್ರಿಸ್ತ, ಇದೆಲ್ಲ ಕನ್ಕ್ಲೂಡ್ ಆಗಿ ಹೇಳ್ತಾ ಇರೋದು ಒಂದೇ ಒಂದು ವಾಕ್ಯದಲ್ಲಿ, 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿ. ಕ್ರಿಸ್ತ ಯೇಸುವಿನಲ್ಲಿ ಯಾವ ಮನಸ್ಸಿತ್ತು ಪ್ರಿಯರೇ? ರೋಗಿಗಳನ್ನ ವಾಸಿ ಮಾಡುವಾಗ ಏನಕ್ಕೆ ಪಾಪಿನ್ಯಾಯ ಸ್ತ್ರೀ ಎಲ್ಲರೂ ಕಲ್ಲುಡಿಯಲಿಕ್ಕೆ ಬರುವಾಗ ತೋರಿಸಿದಂತ ಮನಸ್ಸು ಏನಿತ್ತು? ದೇವಪುತ್ರನಾಗಿ ಸರ್ವವನ್ನು ಸಾಧ್ಯವಾಗುವಂತ ಎಲ್ಲಾ ಅಧಿಕಾರವನ್ನು, ಇಡೀ ಪ್ರಪಂಚ ಅಧಿಕಾರವನ್ನು ಕೈಯಲ್ಲಿರುವಂತ ವ್ಯಕ್ತಿ, ಆ ದೇವಕುಮಾರನು ಅಲ್ಲಿ ಕೂತ್ಕೊಂಡು ನೆಲದಲ್ಲಿ ಸುಮ್ಮನೆ ಬರೆತಾ ಇದ್ದೆ. ಹೇಳಿದ ಒಂದೇ ಒಂದು ಮಾತು, ನಿಮ್ಮಲ್ಲಿ ಪಾಪ ಮಾಡದಲ್ಲಿರೋ ಮೊದಲನೇ, ಯಾಕಂದ್ರೆ ಅಲ್ಲಿ ಎಲ್ಲರೂ ಪಾಪ ಮಾಡಿದಂತ, ಆದರೆ ಪಾಪ ಮಾಡದಲ್ಲಿ ಮೊದಲನೇ ಕಲ್ಲೆಸೀಲೆ ಅಂತ ಹೇಳಿ ಅವಾಗ ಕೊನೆಗೆ ನೋಡುವಾಗ ತಲೆ ಅದು ಹೇಳಿಬಿಟ್ಟು ತಲೆ ಬಗ್ಸಿ ನೆಲದಲ್ಲಿ ಕೂತಿದ್ರು. ಬೇಕಾದ್ರೆ ನಾವೇ ಯೋಚನೆ ಮಾಡೋಣ, ಆ ಸ್ಥಾನದಲ್ಲಿಗೆ ನಾನು, ನೀವು ಇಲ್ಲಿ ಬೇರೆ ಯಾರಾದ್ರೂ ಹಿರಿಯರಾಗಲಿ ಇಲ್ಲ ದೊಡ್ಡ ಪ್ರಾಸಂಗಿಕ ಯಾರಾದ್ರೂ ಇದ್ದಿದ್ರೆ ಏನಂತ ಹೇಳ್ತೀನಿ ಹೇಳಿ? ಇವತ್ತಿನ ಲೆಕ್ಕದಲ್ಲಿ ಆದ್ರೆ ನಾವು ನಮ್ದು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರ, ನಮ್ಮನ್ನ ಇದು ಮಾಡಿಸ್ಲಿಕ್ಕೋಸ್ಕರ ಅಲ್ಲಿ ಏನೇನು ಪ್ರಯತ್ನ ಮಾಡ್ಲಿಕ್ಕೋ ಆಗುತ್ತೋ ಅಲ್ಲಿ ಎಲ್ಲ ಪ್ರಯತ್ನ ಮಾಡುತ್ತೆ. ವಾಟ್ಸಪ್ಪು, ಫೇಸ್ಬುಕ್ಕು, ಇದೇ ರೀತಿಯಲ್ಲಿ ಎಲ್ಲೆಲ್ಲಿ ಹೋಗ್ತಾರೋ, ಎಷ್ಟು ಜನ ನಮ್ಮ ಮೊಬೈಲ್ ಹಿಡ್ಕೊಂಡು ನಮ್ಮ ಫೋಟೋ ತೆಗಿತಾರೆ, ನಮ್ಮ ವಿಡಿಯೋ ತೆಗಿತಾರೆ ನೋಡಿ, ಅದಕ್ಕೆಲ್ಲ ಪೋಸ್ಟ್ ಕೊಟ್ಕೊಂಡು ಈ ಪಾಪಿನ್ಯಾಯ ಸ್ತ್ರೀಗೆ ಬೈದು, ಇಲ್ಲಾದ್ರೆ ಬಾಕಿರೋರಿಗೆ ಏನು ಬೈದು, ಅವ್ರಿಗೆ ಏನೋ ಒಂದು ಡೈಲಾಗ್ ಹೇಳಿಬಿಟ್ಟು, ಆದ್ರೆ ಪ್ರಿಯರೇ, ಎಲ್ಲ ಶಕ್ತಿ ಇರುವಂತ, ಬೇಕಾದ್ರೆ ಯೇಸು ಕ್ರಿಸ್ತನ ಹಂಗೆ ಮಾಡ್ಬೋದಿತ್ತು. ಯಾಕೆ ಮಾಡ್ಲಿಲ್ಲ ಹೇಳಿ? ನಮಗೆಲ್ಲ ಮಾದರಿಯನ್ನು ತೋರಿಸಿ ನಿಮ್ಮ ಮುಂದೇನು ಇದೇ ತರ ಒಂದು ಪ್ರಶ್ನೆ ದೇವರ ವಾಕ್ಯದಲ್ಲಿ ಏನಂತ ಹೇಳಿದೆ? ಒಬ್ಬರ ಮೇಲೆ ತಪ್ಪು ಹೇಳಲಿಕ್ಕೆ, ಅವನು ತಪ್ಪು ಮಾಡಿದಾನೆ, ಸರಿ, ಅವನು ತಪ್ಪು ಮಾಡಿದಾನೆ, ಆ ಕಾರಣವಿದ್ರೂ ಕೂಡ ಅದನ್ನೇ ಕ್ಷಮಿಸಿ ಅವನನ್ನ ಪ್ರೀತಿಯಲ್ಲಿ ಸರಿಪಡಿಸಿ ಅಂತ ಹೇಳಿರೋದು, ಪನಿಷ್ಮೆಂಟ್ ಕೊಡಿ ಅಂತ ಅಲ್ಲ ಹೇಳಿರೋದು. ಅದೇ ಮನಸ್ಸನ್ನೇ ಇಲ್ಲಿ ಹೇಳ್ತಾ ಇರೋದು. ನಿಮ್ಮಲ್ಲಿ ಏನಿರ್ಲಿ ಅಂದ, ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು, ಆ ದೇವರ ಮನಸ್ಸು, ಪವಿತ್ರಾತ್ಮನ ಮನಸ್ಸು, ಆ ತಂದೆಯಾದ ದೇವರ ಮನಸ್ಸು, ಕ್ಷಮಿಸುವಂತ ಮನಸ್ಸು. ಅದೇ ರೀತಿಯಲ್ಲಿ ನಾವು ಫಿಲಿಪಿಯರದ ಪತ್ರದಲ್ಲಿ ನೋಡಿದಿರೋದ ಪ್ರೀತಿಯ ಪ್ರೇರಣೆ ಇರುವಂತ ಮನಸ್ಸು. ಪ್ರಿಯರೇ,
ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳಿರುವಂತ ಮನಸ್ಸು. ಆ ಮನಸ್ಸು ಯಾರಲ್ಲಿ ಇರುತ್ತೋ, ಕ್ರಿಸ್ತ ಯೇಸುವಿನ ಆತ್ಮನ ಇಲ್ಲ ಕ್ರಿಸ್ತು ಯೇಸು ಕಳಿಸ್ಕೊಟ್ಟಂದ ಪವಿತ್ರಾತ್ಮನ ಪ್ರಭಾವ ಅವರಲ್ಲಿ ಎಲ್ಲರೂ ಇರುತ್ತೆ. ಅದೇ 2ನೇ ಅಧ್ಯಾಯ 6ನೇ ವಾಕ್ಯ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು 6 ಮಾತ್ರ ಬ್ರದರ್. 2, 7 ಮತ್ತೆ 8 ಓದಿ, 2 ವಾಕ್ಯ. ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಥ್ಯಾಂಕ್ ಯು ಸೋ ಮಚ್. ಕರ್ತನಾದ ಯೇಸು ಕ್ರಿಸ್ತನಲ್ಲಿರೋದು ಮನಸ್ಸಿದು. ಬಂದಿರೋದೇನಕ್ಕೆ, ಯಾವ ರೀತಿಯಲ್ಲಿ ಇರಬೇಕು, ನಾನು ಮಾಡ್ಬೇಕಾಗಿರೋದು ಕೆಲಸ ಏನು, ನನ್ನ ಕೆಲಸ, ನಾನು ಬಂದಿರೋದು ಇದು ಉದ್ದೇಶ, ಈ ಗುರಿ. ಇಲ್ಲಿ ನೋಡಿ, ನಮಗೆ ಈಗಲೂ ಕೆಲವೊಂದು ಸಭೆಗಳಲ್ಲಿ ಇಲ್ಲಾಂದ್ರೆ ಕೆಲವೊಂದು ದರ್ಶನ ಹೊಂದಿ ಎಲ್ಲ ಒಂದು ಎಷ್ಟೋ ವರ್ಷದಿಂದ ದೇವರ ಸಾನ್ನಿಧ್ಯದಲ್ಲಿ, ದೇವರ ಅನ್ಯೋನ್ಯದಲ್ಲಿ ಇರೋ ಒಂದು ವ್ಯಕ್ತಿಗಳಿಗೆ ಅವ್ರು ಏನಕ್ಕೆ ಭೂಮಿಯಲ್ಲಿ ಬಂದಿರೋದು, ಇಲ್ಲದ ಅವ್ರು ಏನಕ್ಕೆ ಕ್ರಿಸ್ಟಿಯಾನಿಟಿ ಒಳಗೆ ಬಂದರು, ಇಲ್ಲದ ಏನಕ್ಕೆ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಒಂದು ಇನ್ನೂ ಅವ್ರಿಗೆ ಗೊತ್ತಿಲ್ಲ. ಆಕ್ಚುಲಿ ಅವ್ರಿಗೆ ಏನಕ್ಕೆ ಈ ತರ ಒಂದು ಇದರಲ್ಲಿ ಬಂದಿರೋದು, ಈ ದೇವರ ವಾಕ್ಯದಲ್ಲಿ, ದೇವರ ಉಪದೇಶದಲ್ಲಿ, ದೇವರ ಕಾರ್ಯಗಳಲ್ಲಿ ನಾನು ಏನ್ ಮಾಡ್ಬೇಕಾಗಿದೆ ಏನು ತಲೆ ಕೆಡಿಸಲ್ಲ. ಹೆಂಗೋ ಬದುಕ್ತಾ ಇದ್ದಾರೆ, ಹೇಗೋ ಕೇಳಿಸ್ಕೊಳ್ತಾ ಇದ್ದಾರೆ, ಹೇಗೋ ಹೋಗ್ತಾ ಇದ್ದಾರೆ. ಪ್ರಿಯರೇ, ನಮ್ಮ ಜೀವನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನ ಕರೆದಿದೆ ಅಂತ ಹೇಳಿದ್ರೆ, ಆ ಪವಿತ್ರಾತ್ಮ ನಮಗೆ ಕಳಿಸಿದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಉದ್ದೇಶ ಇದೆ. ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು, ನನ್ನಲ್ಲಿ ದೇವರ ಉದ್ದೇಶ ಏನು, ನನ್ನಲ್ಲಿ ದೇವರಿಟ್ಟೆಂದು ಭರವಸೆ ಏನು, ಇದು ತಿಳ್ಕೊಬೇಕು ಅಂತ ಹೇಳಿದ್ರು ಆ ಪವಿತ್ರಾತ್ಮನ ಪ್ರಭಾವ ನಿಮ್ಮಲ್ಲಿ ಇರಬೇಕು. ಆ ಪವಿತ್ರಾತ್ಮನ ಪ್ರಭಾವ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಯಾವ ಸ್ವಭಾವ ಇರಬೇಕು, ಅದೇ ಆಗಲೇ ಹೇಳಿದೆ. ಪಕ್ಷಪಾತ ಆಗಲಿ, ಒಣ ನಿಮ್ಮಲ್ಲಿ ಇರ್ಬೇಕಂತ ಇದು ಯಾವುದು ಇರಬಾರದು. ಇನ್ನೊಂದು ನೋಡಿ, ಇಲ್ಲಿ 7ನೇ ವಾಕ್ಯದಲ್ಲಿ ಅಂತ ಹೇಳಿದೆ, 6ನೇ ವಾಕ್ಯದಲ್ಲಿ ದೇವ ಸ್ವರೂಪನಾಗಿರೋದು ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಇದ್ರು ಕೂಡ ಇಲ್ಲಿ ನೋಡಿ, ತನ್ನನ್ನು ಬರೆದು ಮಾಡ್ಕೊಂಡ್ರೆ ಏನೂ ಇಲ್ಲ, ಈ ಪ್ರಪಂಚದಲ್ಲಿ ಈ ಪಾಪಿಗಳಾಗಿರೋ ಮನುಷ್ಯರಿಕೆಯನ್ನು ಗೊಚ್ಚೆಯಲ್ಲಿ ಬಿದ್ದು ಹೋಗಂದ ಮನುಷ್ಯರಿಕೆಂದ ಅವರಿಕೆಂದನು ಕಡೆಯಾಗಿ ತನ್ನನ್ನೇ ತಾನೇ ತಗ್ಗಿಸಿ ಬರೆದು ಮಾಡಿ, ಅಂದ್ರೆ ಈ ಜಸ್ಟ್ ಲೈಕ್ ಶೂನ್ಯ ಮಾಡೋದಂತ ಹೇಳ್ತಾರಲ್ಲ, ಬಿಗ್ ಸೀರೋ, ಆ ತರ ತನ್ನನ್ನ ತಾನಾಗಿ ಮಾಡಿಕೊಂಡು ಮನುಷ್ಯ ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾಗಿದೆ. ದೇವಕುಮಾರನು ಮನುಷ್ಯರಿಗೆ ಸದೃಶನಾಗಿದ್ದನು. ಇಲ್ಲಿ ಮನುಷ್ಯರಾಗಿರೋ ನಾವು, ಕರ್ತನಾದ ಯೇಸು ಕ್ರಿಸ್ತನು ಏನಕ್ಕೆ ಬಂದಿರೋದು, ಮನುಷ್ಯನಾಗಿರೋ ನಮ್ಮನ್ನೇ, ಮನುಷ್ಯ ರೂಪವನ್ನು ಹುಟ್ಟಿದಂತ ನಮ್ಮನ್ನೇ ದೇವರ ರೂಪವನ್ನು ಆಗಿ ಮಾಡ್ಲಿಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ನಮಿಗೋಸ್ಕರ ಪ್ರಾಣವನ್ನು ಕೊಟ್ಟಿರೋದು. ಈ ಪವಿತ್ರಾತ್ಮನ ನಮಗೆ ಕಳಿಸ್ಕೊಟ್ಟಿರೋದು ಮನುಷ್ಯರಾಗಿ ಪಾಪಿಗಳಾಗಿರೋ ನಮ್ಮನ್ನೇ ದೇವರ ರೂಪವನ್ನು ಕೊಡ್ಲಿಕ್ಕೋಸ್ಕರ. ಇಲ್ಲಿ ನೋಡಿ, ಆ ಸರಿ ಸಮಾನನಾಗಿರುವಂತ ಆ ಪದವಿಗೆ, ಅದಕ್ಕೋಸ್ಕರನೇ ಕರ್ತನಾದ ಯೇಸು ಕ್ರಿಸ್ತನು ಹೋಗಿ ಬಿಡಾರವನ್ನು ರೆಡಿ ಮಾಡಿ ನಾವು ಕಲಿತಾ ಇರೋದು ಏನ್ ಹೇಳಿ, ಆ ಬರವಣೆ ಆ ದಿವಸ, ಆ ನ್ಯಾಯ ತೀರ್ವಿಕೆ ದಿವಸದಲ್ಲಿ ನಾವು ತಪ್ಪಿಲ್ಲದಲ್ಲ ಧೈರ್ಯವಾಗಿ ದೇವರ ಮುಂದೆ ನಿಲ್ಲಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಏನೇನು ನಾವು ಮಾಡಬೇಕಾಗಿರೋದು ಅಂತ ಆ ತಿಳಿಸಿಕೊಡುವಂತ ಪವಿತ್ರಾತ್ಮನ ಕುರಿತಾಗಿ ಇಲ್ಲಿ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣ, ಅದಕ್ಕೆ ಯಾವ ಮರಣ, ಶಿಲುಬೆಯ ಮರಣ ಅಂತ ಹೇಳುವ ಸಾಧಾರಣ ಮರಣ ಅಲ್ಲ. ಆ ಕಾಲದಲ್ಲಿ ಈ ಪ್ರಪಂಚದಲ್ಲಿ ತುಂಬಾ ಕೆಟ್ಟ ಕೆಲಸ ಮಾಡಿರುವಂತ, ತುಂಬಾ ದೊಡ್ಡ ತಪ್ಪು ಮಾಡಿರುವಂತ ವ್ಯಕ್ತಿಗಳು ಸಿಕ್ಕಂದ್ರದು. ಆದ್ರೆ ಆಕಾರದಲ್ಲಿ ಮನುಷ್ಯರೂಪ ತಾಳಿರೋದಂತ ದೇವಕುಮಾರನು ಈ ಪ್ರಾಪಂಚಿಕವಾಗಿ ಯಾವ ತಪ್ಪು ಮಾಡದಲ್ಲೇ ನಮಿಗೋಸ್ಕರ ಆ ಪನಿಷ್ಮೆಂಟ್ ತಗೊಂಡಿದೆ ಅಂತ ಹೇಳಿದ್ರೆ ಪ್ರಿಯರೇ, ಆ ಶಕ್ತಿ ನಿಮಗೆ ಗೊತ್ತು. ಪವಿತ್ರಾತ್ಮನ ಕೃಪಾವರ ಸಾನಿಗನಾದ ಯೋಹನಿಂದ ಸ್ನಾನ ತಗೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗಿತ್ತು ಹೇಳಿ, 40 ದಿವಸ ಆ ಅಡವಿಯಲ್ಲಿ ಊಟ ತಿಂಡಿ ನೀರು ಸಮೇತ ಏನು ಇಲ್ಲದ ಉಪವಾಸದಲ್ಲಿ ಬದುಕಿರೋದು. ಯಾರ ಶಕ್ತಿ ಅಂತ, ಆ ದೇವರಾತ್ಮನೋ ದೇವರಿಗೆ ಕಳಿಸ್ಕೊಡ್ತ, ಅದೇ ಆ ದೇವ್ರಿಗೆ ಕಳಿಸ್ಕೊಟ್ಟಂದ ಆ ದೇವರಾತ್ಮನ ಕೃಪಾವರದಿಂದ. ಪ್ರೇರೆ, ಅದೇ ದೇವರಾತ್ಮನನ್ನೇ ಪಂದಕಸ್ತು ದಿನದಲ್ಲಿ ನಮಗೇನೆ ಆ ತಂದೆಯಿಂದ ದೊರಕಿ ಮಗನಿಂದ ಕಳಿಸ್ಕೊಟ್ಟು ಮಗನಿಂದ ದೊರಕಿ ತಂದೆಯಿಂದ ಕಳಿಸ್ಕೊಟ್ಟಿರೋ ಪವಿತ್ರಾತ್ಮನ ಕೃಪಾವರ ನಮಗೆ ಸಿಕ್ಕಿರೋದು.
ಆದ್ರೆ ಇನ್ನು ಅದು ಎಲ್ಲಿದೆ ಅಂತ ಹೇಳಿದ್ರೆ, ಈ ಹಳೆ ಕಾಲದಲ್ಲಿ ಒಂದು ಬೆಳಕಿದೆಯಲ್ಲ, ಆ ಬೆಳಕಲ್ಲಿ ಏನಾಗುತ್ತೆ ಅಂತ ಹೇಳಿ ಎಣ್ಣೆ ಇರುತ್ತೆ, ಇರುತ್ತೆ. ಆದ್ರೆ ಅದು ಈ ಗಾಳಿ ಬರುವಾಗ, ಆ ಕಡೆ ಈ ಕಡೆ ಬರುವಾಗ ಆರೋಗುತ್ತೆ. ಇಲ್ಲಿ ನೋಡಿ, ನಮ್ಮೊಳಗೆ ಆ ಪವಿತ್ರಾತ್ಮನ ಕೃಪಾವರ ಇದೆ. ಅದರಲ್ಲಿ ಎಣ್ಣೆನೂ ಇದೆ. ದೇವರು ಕೊಟ್ಟಂತ ದೇವರ ವಾಕ್ಯವನ್ನೇ ಈ ಎಣ್ಣೆಯಿಂದ ಹೇಳ್ತಾ ಇರೋದು. ಆ ದೇವರ ವಾಕ್ಯವನ್ನು ನಮ್ಮಲ್ಲಿ ಇದೆ. ಆದ್ರೆ ಇದು ಪ್ರಭಾವ ಕೊಡೋದಂದ ಈ ಬೆಂಕಿ ಹಚ್ಚೋದು ಕೆಲಸ ಇದೆಯಲ್ಲ ಪ್ರೇರದೆ, ಅದು ನಮ್ದು. ಈ ಪ್ರಾಪಂಚಿಕವಾಗಿರೋ ತಪ್ಪುಗಳು, ಕ್ಯಾರೆಕ್ಟರ್ಗಳು ಇಟ್ಕೊಂಡು ನಮಗೆ ಅದು ಬೆಂಕಿ ಹಚ್ಚಲಿಕ್ಕೆ ಆಗಲ್ಲ. ನಮ್ಮಲ್ಲಿ ದೇವರ ಸಮಾನರಾಗಿ ನಮ್ಮನ್ನೇ ರೆಡಿ ಮಾಡಿಸ್ಲಿಕ್ಕೆ, ಸರಿ ಮಾಡಿಸ್ಲಿಕ್ಕೆ ಬಂದಿರೋಂಥ ಕರ್ತನಾದ ಯೇಸು ಕ್ರಿಸ್ತನ ಸ್ವಭಾವವನ್ನು ನಾವು ಧರಿಸಿಕೊಂಡು, ಆ ಕರ್ತನಾದ ಯೇಸು ಕ್ರಿಸ್ತನ ಉತ್ತೇಜವನ್ನು ತಗೊಂಡು ನಾವು ಜೀವಿಸುವಾಗ ಆ ಬೆಳಕು ಉರಿಯುತ್ತೆ. ಆ ಬೆಳಕು ಉರಿಯುವ ಪ್ರಕಾಶ. ಒಂದು ವಾಕ್ಯ ನೋಡೋಣ. ಎಫೆಸದವರ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಪೌಲನ ಒಂದು ಪ್ರಾರ್ಥನೆ, ಯಾರಿಗೆ? ಎಫೆಸದವರಿಗೆ ಸಭೆಗೆ ಬರೆಯುವಂತ ಪ್ರಾರ್ಥನೆ ಇದೆ. ಆಕ್ಚುಲಿ ಇಲ್ಲಿ ಒಂದು ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಆಕ್ಚುಲಿ ಅಂತ ಹೇಳಿದ್ರೆ, ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮನನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನಂತೆ. ಸೊ ಅಲ್ಲಿ ಮೀನಿಂಗ್ ಏನಂತ ಹೇಳಿದ್ರೆ, ನಮ್ದು ಅದೇ ಅವಸ್ಥೆನೇ ಅವತ್ತು ಎಫೆಸದವರಲ್ಲಿನೂ ಇದ್ದಿದ್ದು. ಯಾಕೆಂದ್ರೆ ಅವರು ರಕ್ಷಣೆ ಹೊಂದಿದ್ದಾರೆ, ದೀಕ್ಷಾಸ್ನಾನ ತಗೊಂಡಿದ್ದಾರೆ, ಪವಿತ್ರಾತ್ಮ ಕೃಪಾವರ ಅವರು ಪವಿತ್ರಾತ್ಮನ ಹೊಂದಿದ್ದಾರೆ. ಆದರೆ ಇನ್ನೂ ಬೆಳಕಚ್ಚದಲ್ಲಿ, ಅಲ್ಲದೆ ಆ ಬೆಂಕಿ ಅಚ್ಚದಲ್ಲಿರೋದು ಬೆಳಕು ತರ ಆ ಪವಿತ್ರಾತ್ಮನ ಅವರೊಳಗೆ ಇತ್ತು. ಆ ಪವಿತ್ರಾತ್ಮನ ಪ್ರಭಾವ ಹೊರಗಡೆ ಬರ್ಲಿಕ್ಕೋಸ್ಕರನೇ ಇಲ್ಲಿ ಪೌಲವನ್ನು ಪ್ರಾರ್ಥನೆ ಮಾಡ್ತಾರೆ. ಏನಂತ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ತಂದೆಯಾದ ದೇವರು, ಪ್ರಭಾವ ಸ್ವರೂಪನಾದ ತಂದೆಯು ಆಗಿರುವಾತನು ತನ್ನ ವಿಷಯದಲ್ಲಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮನು. ಅಂದ್ರೆ ಇಲ್ಲಿ ತನಕ ನಿಮಗೆ ತಿಳುವಳಿಕೆಯನ್ನು ಬಾಕಿ ಎಲ್ಲ ಕೊಟ್ಟಿದ್ರು ಕೂಡ, ಎಲ್ಲಾ ವಿಷಯದಲ್ಲಿ ನಿಮಗೆ ಗುಪ್ತವಾಗಿರೋದು ವಿಷಯಗಳು, ಅದು ಕೂಡ ಎಲ್ಲದನ್ನು ತಿಳಿಸುವಂತ ಆ ಪವಿತ್ರಾತ್ಮನ ನಿಮಗೆ ಕೊಟ್ಟಿದ್ರು ಕೂಡ, ಅದಿನ್ನೂ ನಿಮಗೆ ಆ ಪವಿತ್ರಾತ್ಮನ ಜೊತೆ ಇರೋದು ಅನ್ಯೋನ್ಯತೆ, ಆ ಸಂಪರ್ಕ ನಿಮಗೆ ಇಲ್ಲದಿದ್ದರಿಂದ ನಿಮಗೆ ಆ ಪವಿತ್ರಾತ್ಮನ ಪ್ರಭಾವವನ್ನು ದೇವರು ನಿಮಗೆ ಕೊಡ್ಲಿ ಅಂತ ಇಲ್ಲಿ ಪೌಲನ್ ಪ್ರಾರ್ಥನೆ ಮಾಡ್ತಾರೆ ಎಫೆಸದ ಸಭೆಯವರಿಗೆ. ಯಾಕೆಂದ್ರೆ ಪ್ರಿಯರೇ, ಇವತ್ತು ನಮ್ಮ ಅವಸ್ಥೆಯನ್ನು ನಾವು ಯೋಚನೆ ಮಾಡಬೇಕು. ನಮಗೆ ಎಲ್ಲಾದರೂ ಸಿಕ್ಕಿದೆ, ಎಲ್ಲಾದ್ರೂ ಸಿಕ್ಕಿದ್ರು ಆ ದೇವರಾತ್ಮನ ಪ್ರಭಾವ, ದೇವರಾತ್ಮನ ಕ್ಯಾರೆಕ್ಟರ್, ದೇವರಾತ್ಮನ ಇರುವಂತ ವ್ಯಕ್ತಿಯಲ್ಲಿ ಇರೋದಂತ ಪ್ರಭಾವ ನಮ್ಮಲ್ಲಿ ಕಾಣದಲ್ಲೇ ಈ ಪ್ರಾಪಂಚಿಕವಾಗಿರೋ ಪಕ್ಷಪಾತ, ಹೊಣೆ, ಹೆಮ್ಮೆ, ಅದೇ ರೀತಿಯಲ್ಲಿ ದೀನ ಮನೋಭಾವ ಇಲ್ಲದಲ್ಲಿರೋ ವಿಷಯ, ನಾನಂದ ಅಹಂಭಾವದಲ್ಲಿ ನಡೆಯುವಂತ ವಿಷಯ, ಇದರಲ್ಲಿ ನಮ್ಮಲ್ಲಿ ಕಾಣಿಸೋದಾದ್ರೆ ಇದು ಅವತ್ತಿತ್ತು. ಎಫೆಸ ಸಭೆಯಲ್ಲಿ ಈ ಸ್ವಭಾವಗಳು, ವಿಶೇಷಗಳೆಲ್ಲ ಇತ್ತು. ಅದಕ್ಕೋಸ್ಕರ ಪೌಲವನ್ನು ಪ್ರಾರ್ಥನೆ ಮಾಡ್ತಾ ಇರೋದು ಈ ರೀತಿಯಲ್ಲಿ ನಿಮಗೆ ಆಗಲಿ ನಾನು ಪ್ರಾರ್ಥನೆಂತ. ಇಲ್ಲಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ಥ್ಯಾಂಕ್ ಯು. ಇಲ್ಲಿ ನೋಡಿ, ಇದು ನಮ್ದು ಡ್ಯೂಟಿನೇ. ಆಕ್ಚುಲಿ ಇದು ಅವರಿಗೆ, ಕೊರಿಂಥವರಿಗೆ ಹೇಳುವಂತ ವಿಷಯ ಮಾತ್ರ ಅಲ್ಲ, ನಮಗೇನು ಹೇಳುವಂತ ವಿಷಯ. ಯಾಕಂದ್ರೆ ಕತ್ತಲೆ ಒಳಗಿಂದು ಬೆಳಕು ಬರ್ಲಿ ಅಂತ ದೇವ್ರ ಇಷ್ಟಪಡ್ತಾರೆ. ಪಾಪದಲ್ಲಿ ಮುಳುಗಿರೋದಂದಿರಲಿ ಆ ಪಾಪವೆಲ್ಲ ತೊಳೆದು, ನಮ್ಮ ದಿಲವಂಗಿಗಳೆಲ್ಲಾನು ತೊಳೆದು ಶುದ್ಧವಾಗಿ ಮನಸ್ಸಿಂದ, ಅಲ್ಲಿ ಕತ್ಲೆ ಅಂತ ಹೇಳಿದಾಗ ಆ ಪಾಪ ಅಂತ ಕಾರ ಇದ್ದಿದ್ದು, ಆ ಕತ್ಲೆಯಿಂದ ನಾವು ಪ್ರಕಾಶದೊಳಗೆ ನೋಡಿ, ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು. ಯೇಸು ಕ್ರಿಸ್ತನ ಮುಖದಲ್ಲಿ ನೋಡಿ, ನಮಗೆ ನಮ್ಮ ದೇವರು ಎಂತ ಒಂದು ಸ್ಥಾನ, ಎಂತ ಒಂದು ಕಾರ್ಯ ಇಟ್ಟು ಅಂದ್ರೆ, ಯೇಸು ಕ್ರಿಸ್ತನ ದೇವ ಕುಮಾರನ ಮುಖದಲ್ಲಿ ತೋರುವಂತ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು. ನೋಡಿ, ಇಲ್ಲಿನೇ ಆ ಪವಿತ್ರಾತ್ಮನ ಆ ಪ್ರಭಾವ ಕನೆಕ್ಟ್ ಆಗ್ತಾ ಇರೋದು. ಅದು ನಮಗೆ ಸಿಕ್ಬೇಕು ಅಂತ ಹೇಳಿದ್ರೆ ಅದು ಏನಿರ್ಬೇಕು ಅಂತ ಹೇಳಿ, ಆ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶ.
ಈ ಪ್ರಕಾಶ ನಮ್ಮಲ್ಲಿ ಸಿಗ್ಬೇಕು ಅಂತ ಹೇಳಿದ್ರೆ ಪ್ರಿಯರೇ, ನಮ್ಮಲ್ಲಿ ಪ್ರಕಾಶ ಈ ಬೆಳಕಚ್ಚಾದ್ಮೇಲೆ ದೊಡ್ಡ ಗಾಳಿಗಳೆಲ್ಲ ಬರ್ತಾ ಇರೋ ಜಾಗದಲ್ಲಿ ಇಟ್ಟಿದ್ರೆ ಅದು ಬೇಗ ಆರೋಗುತ್ತೆ ಅಲ್ವಾ? ಆ ಬೆಳಕಿನ ಪ್ರೊಟೆಕ್ಟ್ ಮಾಡುವಂತ ಕ್ಯಾರೆಕ್ಟರ್, ಆ ಪ್ರಕಾಶವನ್ನ ಪ್ರೊಟೆಕ್ಟ್ ಮಾಡುವಂತ, ಪವಿತ್ರಾತ್ಮನ ಪ್ರೊಟೆಕ್ಟ್ ಮಾಡುವಂತ ಕಾರ್ಯಗಳು, ಒಳ್ಳೆ ವಿಷಯಗಳು, ಒಳ್ಳೆ ಕಾರ್ಯಗಳು, ಒಳ್ಳೆ ಚಿಂತನೆಗಳು, ದೇವರ ಚಿತ್ತಾನುಸಾರವಾಗಿ ನಡೆಯುವಂತ ಕಾರ್ಯಗಳು, ಪ್ರಾಪಂಚಿಕವಾಗಿರೋದನ್ನ ದೂರ ಮಾಡುವಂತ ಕಾರ್ಯ, ಇದು ನಮ್ಮಲ್ಲಿ ಇರಬೇಕು. ಇಲ್ಲಿ ನೋಡಿ, ಯೇಸು ಕ್ರಿಸ್ತನ ಮುಖದಲ್ಲಿ ಇರುವಂತ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಕೊಡುವುದಕ್ಕೋಸ್ಕರ ಏನ್ ಮಾಡಿದ್ದಾರೆ? ಪ್ರಕಾಶ ಕೊಡೋದಕ್ಕ ಉಂಟಾಗೋದಕ್ಕಾಗಿ ನಮ್ಮ ಹೃದಯದಲ್ಲಿ ಆ ಪ್ರಕಾಶವನ್ನು ಕೊಟ್ಟು, ನೀವು ಪವಿತ್ರಾತ್ಮನ ನಮಗೆ ಕೊಟ್ಟಿರೋದೇನಕ್ಕೆ ಅಂತ ಹೇಳಿದ್ರೆ, ಇದು ಇನ್ನೂ ಅನೇಕರಿಗೆ ಕೊಡಬೇಕು. ಪ್ರಿಯರೇ, ನಮ್ಮ ಭಾವನೆಗಳು, ನಮ್ಮ ಜೀವದ ರೀತಿಗಳು ಯಾವ ರೀತಿಯಲ್ಲಿದೆ? ಇದೇ ಇಲ್ಲಿ 1 ಕೊರಿಂಥಿಯನ್ಸ್ 3ನೇ ಅಧ್ಯಾಯ 16ನೇ ವಾಕ್ಯ. 1 Corinthians 3ನೇ ಅಧ್ಯಾಯ 16ನೇ ವಾಕ್ಯ. ನೀವು ದೇವರ ಆಲಯವಾಗಿದ್ದೀರಿ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? 17. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಇಲ್ಲಿ ನಾವು ಯಾಕೆ ಈ ರೀತಿಯಲ್ಲಿ ನಮ್ಮ ಹೃದಯಗಳಲ್ಲಿ ದೇವರ ಆತ್ಮನ ಪ್ರಭಾವ ಹೊಳೆಯುವಂತ ಆ ಪ್ರಭಾವ ಕೊಟ್ಟಿದೆ ಏನಕ್ಕೆ ಅಂತ ಹೇಳಿದ್ರೆ, ಅಲ್ಲಿನ ಒಂದು ಸ್ಪೆಷಾಲಿಟಿ ಇಲ್ಲಿ ನೋಡಿ, ಇಲ್ಲಿ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ಅಂದ್ರೆ ಈ ಪ್ರಭಾವ ನಮಗೆ ಕೊಟ್ಟರೆ ಅಂತ ಹೇಳಿದ್ರೆ ಇದನ್ನು ಬೇರೆಯವರಿಗೆ ಕೊಡಬೇಕು, ನಿಮ್ಮಲ್ಲಿ ಆ ಪ್ರಭಾವ ಕಾಣಿಸ್ಬೇಕು, ಅವರನ್ನು ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವಂತ ದೇವ ಪ್ರಭಾವ ಜ್ಞಾನದ ಪ್ರಕಾಶ ಅವರಿಗೇನು ಕೊಡಬೇಕು ಅಂದ ಲೆಕ್ಕದಲ್ಲಿ ಕೊಟ್ಟಿದೆ. ಇದು ನಿಮಗೆ ಗೊತ್ತಿರೋದು ವಿಷಯ ಅಲ್ವಾ ಅಂತ ಕೊರಿಂಥಿಯರಿಗೆ ಹೇಳುವಾಗ 17ನೇ ವಾಕ್ಯದಲ್ಲಿ ಹೇಳ್ತಾ ಒಂದು ವಾರ್ನಿಂಗ್ ಹೇಳ್ತಾ ಇರೋದು. ಇದೆಲ್ಲ ತಿಳಿದು ಎಲ್ಲಾ ವಿಷಯ ಗೊತ್ತಿರೋದನ್ನ ಸಭಾ ಹಿರಿಯರಿಗಾಗಲಿ, ಸಭಾ ವಿಶ್ವಾಸಿಗಳಿಗಾಗಲಿ, ಯೇಸು ಕ್ರಿಸ್ತನ ವಿಶ್ವಾಸಿಗಳಿಗಾಗಲಿ ಹೇಳುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಯಾವನಾದ್ರೂ ದೇವರ ಆಲಯ ಅಂದ್ರೆ ಇಲ್ಲಿ ಹೇಳುವಂತ ಒಂದು ವಿಷಯ, ಈ ಆಲಯ ಯಾವುದು? ಯಾವನಾದ್ರೂ ದೇವರ ಆಲಯವನ್ನು ಕೆಡಿಸಿದ್ರೆ ದೇವರವನನ್ನು ಕೆಡಿಸುವನು. ಯಾಕಂದ್ರೆ ದೇವರ ಆಲಯವು ಪವಿತ್ರವಾದದು, ಆ ಆಲಯವು ಯಾರು? ಪ್ರಿಯರೇ, ನಾನು ನೀವು ನಮ್ಮ ಹೃದಯದಲ್ಲಿನೇ ಆ ದೇವರ ಆಲಯ ಕಟ್ಟಿರೋದು. ಆ ದೇವರ ಆಲಯದಲ್ಲಿನೇ ಪವಿತ್ರಾತ್ಮನಂದ ಪ್ರಭಾವವನ್ನು, ಯೇಸು ಕ್ರಿಸ್ತನ ಮುಖವಂತ ಪ್ರಭಾವ ಜ್ಞಾನ ಪ್ರಕಾಶವನ್ನು ಕೊಟ್ಟಿರೋದು ಅಲ್ಲಿ. ಅದಕ್ಕೋಸ್ಕರನೇ ನಮ್ಮ ಶರೀರಕ್ಕೆ ಆಗಲಿ ನಮ್ಮ ಆತ್ಮನಿಗಾಗಿರೋ ದೋಷವಿರೋಂಥ ಯಾವುದಾದ್ರೂ ಕಾರ್ಯ ಮಾಡಿದ್ರೆ ದೇವರ ಅವನನ್ನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನನ್ನು ಕೆಡಿಸುವನಂತ ಹೇಳಿದ್ರೆ ಒಂದು ವಾಣಿಂಗ್ ನಮಗೆ. ಪ್ರಿಯರೇ, ಇವತ್ತು ಈ ದಿವಸ ಈ ರಾತ್ರಿಯಲ್ಲಿ ನಮಗೆ ದೇವರು ಕೊಡೋ ಒಂದು ವಾಣಿಗೆ ನಾವು ತಗೊಳ್ಳೋಣ. ಪಾಪ ಪ್ರಾಪಂಚಿಕವಾಗಿರೋದು ಜೀವನದಲ್ಲಿ, ಪ್ರಾಪಂಚಿಕವಾಗಿರೋದು ಬದುಕಲ್ಲಿ ನಾವು ಜೀವಿಸುವಾಗ ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಮುಖ ಪ್ರಭಾವದಿಂದ ಆ ಆತ್ಮನ ಪ್ರಕಾಶವನ್ನು ನಮ್ಮ ಹೃದಯದಲ್ಲಿ ಕೊಟ್ಟಾದ ಮೇಲೆ, ಎಫೆಸದ ಸಭೆಯ ಅವರ ಹಾಗೆ, ಇಲ್ಲಾದ್ರೆ ಇನ್ನು ಬಾಕಿ ಇರೋ ಸಭೆಗಳು ಅದೇ ತರ ನಾಗದಲ್ಲೇ ಆ ದೇವರ ಪ್ರಭಾವ ನನಗೆ ದೇವರಿಗೆ ಯಾಕೆ ಕೊಟ್ಟಿದ್ದಾರೆ, ಅದು ಇನ್ನೂ ನನ್ನ ಪ್ರಭಾವ ನಮ್ಮಲ್ಲಿ ಉರಿತಾ ಇದೆಯಾ? ಇಲ್ಲ, ಎಣ್ಣೆ ಇಲ್ಲದಲ್ಲೇ ಇರೋದು ಪಾತ್ರೆ ತರ, ದೇವರ ವಾಕ್ಯ ಜ್ಞಾನ ಇಲ್ಲದಲ್ಲೇ ಇರೋದು ಬೆಳಕು ತರ ನಮ್ಮ ಹೃದಯವನ್ನು, ನಮ್ಮ ಕಾರ್ಯವನ್ನು ಆಗ್ತಾ ಇದೆಯಾ? ಪ್ರಿಯರೇ, ಇವತ್ತು ಈ ರಾತ್ರಿ ಯೋಚನೆ ಮಾಡೋಣ. ಯಾಕಂದ್ರೆ ನ್ಯಾಯ ತೀರ್ವಕ್ಕೆ ನಾನು ಆಗಲೇ ಹೇಳಿದೆ, ಇನ್ನೂ ಸಮಯದ ಸರಿಪಡಿಸಲಿಕ್ಕೆ ಸಮಯ ಇದೆ ಅಂತ ಹೇಳುವಾಗಲೇ ಇಷ್ಟು ಸಮಯದ ಏನಿಲ್ಲ. ಆದ್ರೆ ನಿಜವಾಗಿಲೂ ಶರೀರ ಆತ್ಮಗಳಿಂದ ದೇವರ ಪಶ್ಚಾತ್ತಾಪ, ಕಣ್ಣೀರು, ಅಲ್ಲಿ ನಾವು ದೇವರ ಮುಂದೆ ನಮ್ಮ ಪಾಪಗಳು ತೊಳೆಯುವಾಗ, ನಮ್ಮ ನಿಲುವಂಗಿಗಳು ತೊಳೆಯುವಾಗ ಕನಿಗರಿಸಿ ನಮಗೆ ಪಾಪ ಮೋಚನೆಯನ್ನು, ಪಶ್ಚಾತ್ತಾಪವನ್ನು ಸ್ವೀಕರಿಸಿ ಆ ದೇವರ ಪ್ರಭಾವವನ್ನು ಇರುವಂತ ಆ ಜ್ಞಾನವನ್ನು ಕೊಟ್ಟು, ಆ ಪ್ರಕಾಶವನ್ನು ಕೊಟ್ಟು ಆ ಪರಲೋಕಕ್ಕೆ ಅವಕಾಶಿಗಳಾಗಿ ನಮ್ಮನ್ನ ಮಾರ್ಪಡಿಸುವಂತ ದೇವರು ನಮ್ಮ ಜೊತೆ ಇರೋದು. ಆ ದೇವರಿಗೆ, ಅದಕ್ಕೆ ನಾನು ಹೇಳುದು, ಈ ಯೇಸು ಕ್ರಿಸ್ತನಷ್ಟು ನಮಗೆ ಬೇರೆ ಏನು ಬೇಕಾಗಿಲ್ಲ. ಯೇಸು ಕ್ರಿಸ್ತನ ಜೀವನ, ಯೇಸು ಕ್ರಿಸ್ತನ ಮನಸ್ಸು, ಯೇಸು ಕ್ರಿಸ್ತನ ಹೇಳಿದಂತ ಮಾತುಗಳು, ಇದು ತಿಳ್ಕೊಂಡು ಬದುಕುವಂತ ಒಂದು ವ್ಯಕ್ತಿ ಆಗಿದ್ರೆ ತನ್ನ ಸಹೋದರನು ಕೂಡ ಪ್ರಾಣ ಕೊಡ್ಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಆದ್ರಿಂದ ಪ್ರಿಯರೇ, ಈ ವಾಕ್ಯದ ಜ್ಞಾನವನ್ನು, ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆಕ್ಚುಲಿ ನಾನು ಬರೆದಿರೋದು ಇನ್ನೂ ಇದೆ, ಬಟ್ ಸಮಯ ಆಲ್ರೆಡಿ ಆಗಿರೋದ್ರಿಂದ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಕಲ್ಲಿ ನಾವು ಇದು ಕಂಟಿನ್ಯೂ ಮಾಡೋಣ ಕರ್ತನ ಕೃಪೆಯಿಂದ.
ದೇವರ ಆತ್ಮನ ಆ ಪ್ರಭಾವ ನಮ್ಮಲ್ಲಿ ಉರಿಯುವ ಬೆಳಕಾಗಿ ಬೇರೆಯವರಿಗೆ ಕಾಣಿಸುವ ಹಾಗೆ, ಆ ಕೆಟ್ಟತನಗಳು, ಆ ಪಕ್ಷಪಾತ ಇರೋದು, ಒಣಹಮ್ಮೆ, ಅದೇ ರೀತಿಯಲ್ಲಿ ಇರೋದು, ಪ್ರಾಪಂಚಿಕವಾಗಿರೋದು ಪಾಪಗಳಿಂದ ದೂರ ಹೋಗಿ ಕರ್ತನಾದ ದೇವರು ಏನ್ ಕೊಟ್ಟಿದ್ದಾರೆ, ಏನ್ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ, ಅದು ತಿಳುವಳಿಕೆ ಉಳ್ಳವರಾಗಿ ತಿಳ್ಕೊಂಡು, ಯಾಕಂದ್ರೆ ಜ್ಞಾನದ ತಿಳುವಳಿಕೆ ಕೊಡುವಂತ ಆತ್ಮನ ನಮಗೆ ಕೊಟ್ಟಿರೋದು. ಆತ್ಮನ ಪೂರ್ಣ ಪ್ರಭಾವದಲ್ಲಿ ನಮ್ಮಲ್ಲಿ ಪ್ರಕಾಶಿಸುವಂತೆ ದೇವರಿಗೆ ಪ್ರಾರ್ಥನೆ ಮಾಡಿ, ದೇವರೇ ನಿನ್ನ ಸಹಾಯ ಬೇಕು, ಆ ಪವಿತ್ರಾತ್ಮನ ನನ್ನಲ್ಲಿದೆ, ಬಟ್ ನನಗೆ ಯಾವ ರೀತಿಯಲ್ಲಿ ಹೇಗೆ ಅಂತ ಗೊತ್ತಾಗ್ತಿಲ್ಲ, ಆ ಜ್ಞಾನವನ್ನು ನನಗೆ ಕೊಡುವಂತ ದೇವರ ಹತ್ರ ಬೇಡುತ್ತಾ ಇವತ್ತು ಈ ಅವಕಾಶ